ಹಾಯ್ ನಮಸ್ಕಾರ ಎಲ್ರಿಗೂ. ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ 2 ಕೆ ಜಿಯಷ್ಟು ಬೆಣ್ಣೆ ತಂದಿದ್ದಾರೆ. ಸೊ 2 ಕೆ ಜಿಯಲ್ಲಿ ನಾನು ಸದ್ಯ 1 ಕೆ ಜಿನ ಮಾತ್ರ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯಾವ ರೀತಿ ತುಪ್ಪ ಮಾಡ್ತಾರೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಫಸ್ಟ್ ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಸೊ ಈ ಬೆಣ್ಣೆನ ಚೆನ್ನಾಗಿ ಪಾತ್ರೆಯಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು. ಇಲ್ಲಿ ಬೆಣ್ಣೆ ಸ್ವಲ್ಪ ಉಂಡೆ ರೀತಿಯಲ್ಲಿತ್ತಲ್ವ, ಸೊ ಅದು ಬೆಣ್ಣೆನ ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಮೆತ್ತಗೆ ಆಗೋ ಥರ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಕ್ಲೀನಾಗಿ ಎಲ್ಲನೂ ತೊಳ್ಕೊಳ್ಬೇಕು. ಅದಾದಮೇಲೆ ಇದನ್ನು ಚೆನ್ನಾಗಿ ಈ ಥರ ಸೈಡಿಗೆ ಅಂದ್ಕೊಂಡು ಸ್ವಲ್ಪ ಸ್ವಲ್ಪನೇ ತೆಗೆದು ಇನ್ನೊಂದು ಪಾತ್ರೆಯಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ನಾನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ತುಪ್ಪ ಕಾಸೋದು ಒಬ್ಬೊಬ್ಬರು ಒಂದೊಂದು ಥರ ಸ್ಟೈಲಲ್ಲಿ ಕಾಸ್ತಾರೆ, ಬಟ್ ನಾನು ನಮ್ಮ ಅಮ್ಮನ ಸ್ಟೈಲಲ್ಲಿ ನಾನು ತುಪ್ಪ ಕಾಸೋದು ಹೇಳ್ಕೊಡ್ತೀನಿ. ಇಲ್ಲಿ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ, ಅಂದರೆ ಬೆಣ್ಣೆನ ಕಾಸಲಿಕ್ಕೆ. ಸೊ ಇಲ್ಲಿ ಇರೋ ಬೆಣ್ಣೆ ಎಲ್ಲ ಅದರಲ್ಲಿ ಹಾಕ್ಕೊಳ್ಬೇಕು. ಇಲ್ಲಿ ನಾನು ಬೆಣ್ಣೆನ ಕಾಸಲಿಕ್ಕೆ ಇಡ್ತಾ ಇದ್ದೀನಿ. ಇದು ಬೆಣ್ಣೆ ಕರಗೋವರೆಗೂ ಇದು ಒಲೆ ತುಂಬ ಜೋರಾಗಿ ಉರಿದ್ರೂ ಏನೂ ತೊಂದರೆ ಇಲ್ಲ. ನೋಡ್ರಿ ಯಾವ ರೀತಿ ಎಲ್ಲ ಕರಗ್ತಾ ಇದೆ ಅಂತ ನೋಡ್ತಾ ಇರ್ಬೋದು ನೀವು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಇಲ್ಲಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬೆಣ್ಣೆನೂ ಕರಗ್ತಾ ಇದೆ. ಇಲ್ಲಿ 1 ಕೆ ಜಿ ಬೆಣ್ಣೆನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಕೆ ಜಿ ಬೆಣ್ಣೆನ ದೋಸೆ, ಚಪಾತಿ, ಬ್ರೆಡ್ ಆ ಥರದಲ್ಲಿ ಹಾಕ್ಕೊಂಡು ತಿನ್ಲಿಕ್ಕೆ ಅಂತ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಎಲ್ಲನೂ ಕುದಿ ಬಂದಿದೆ. ನಾನು ಈ ಬೆಣ್ಣೆಗೆ ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ. ಸೊ ಇದು ಆಕಳದಿಂದ ತಂದಿರೋ ಬೆಣ್ಣೆ. ಸೊ ಹಂಗಾಗಿ ನೀವು ನೋಡ್ತಾ ಇರ್ಬೋದು ಎಷ್ಟು ಎಲ್ಲೋ ಇಷ್ಟಾಗಿ ಬಂದಿದೆ ಅಂತ. ಸೊ ಫುಲ್ ಎಲ್ಲೋ ಕಲರ್ ಬಂದಿದೆ. ನಾನಿನ್ನೂ ಏನು ಹಾಕೇ ಇಲ್ಲ, ಇನ್ನೂ ಕುದಿ ಆಗ್ತಿದೆ. ಸೊ ಅಷ್ಟರಲ್ಲಿ ಎಷ್ಟೊಂದು ಕಲರ್ ಬಂದಿದೆ ನೋಡಿ. ಇಲ್ಲಿ ನೋಡಿ ಯಾವ ರೀತಿ ಸಪ್ರೇಟ್ ಆಗಿದೆ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಈ ನೊರೆ ಎಲ್ಲ ಒಂಥರ ಸಪ್ರೇಟ್ ಆಗಿಬಿಟ್ಟು ಸೊ ಎಣ್ಣೆ ಥರ ಕಾಣಿಸ್ತಾ ಇದೆ ಆಲ್ರೆಡಿ. ಅಂದರೆ ಈಗ ತುಪ್ಪ ಆಗೋ ಟೈಮ್ ಬಂದಿದೆ ಅಂತ. ಸೊ ಇನ್ನೂ ಚೆನ್ನಾಗಿ ಕುದಿಬೇಕು. ಸೊ ಈಗ ನಾವು ಸ್ಟವ್ನ ಸ್ಲಿಮ್ಮಲ್ಲಿ ಇಟ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ಈಗ ಸ್ಲೋ ಆಯಿತು. ಸೊ ಇದೇ ರೀತಿ ಚೆನ್ನಾಗಿ ಇನ್ನೂ ಕುದಿಬೇಕು. ಇನ್ನೂ ತುಪ್ಪ ಆಗಿಲ್ಲ, ಸೊ ಇನ್ನೂ ಕುದಿಬೇಕು. ಸೊ ಈಗೆಲ್ಲ ನೊರೆ ಬಿಟ್ಕೊಳ್ತಾ ಇದೆ ನೋಡ್ಬೋದು. ಈಗ ನೋಡಿ ಆಲ್ಮೋಸ್ಟ್ ನೊರೆ ಥರ ಇರೋದೆಲ್ಲನೂ ಕರಗಿದೆ. ಸೊ ಇದೇನು ಕುದೀತಾ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಫುಲ್ ಸ್ಟಾಪ್ ಆಗಿಬಿಡುತ್ತೆ ಕುದಿಯೋದು. ಆವಾಗ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ಸೊ ಇಲ್ಲಿ ಆಲ್ಮೋಸ್ಟ್ ಒಂದು 90% ತುಪ್ಪ ರೆಡಿ ಆಗಿದೆ. ಸೊ ಇನ್ನೊಂದು 10% ರೆಡಿ ಆಗಬೇಕು. ಅದು ಯಾವ ರೀತಿ ಗೊತ್ತಾಗುತ್ತೆ ಅಂದರೆ, ಸೊ ಇಲ್ಲೇನು ಕುದೀತಾ ಇದೆ ಅಲ್ವಾ, ಇದು ಆಲ್ಮೋಸ್ಟ್ ಫುಲ್ ಸ್ಟಾಪ್ ಆಗುತ್ತೆ ಅನ್ನೋ ಮಾತು. ಸೊ ಆಗಲೇ ಹೇಳಿದ್ನಲ್ವ ಇದೆಲ್ಲ ಸ್ಟಾಪ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಸಣ್ಣಗೆ ಕುದೀತಾ ಇದೆ. ಪೂರ್ತಿ ಸ್ಟಾಪ್ ಆದ ತಕ್ಷಣ ತುಪ್ಪ ರೆಡಿ ಅಂತಲೇ ಅರ್ಥ. ಎಲ್ಲನೂ ಕುದಿಯೋದು ಸ್ಟಾಪ್ ಆಗಿದೆ. ಇಲ್ಲಿ ಮಾತ್ರ ಸ್ವಲ್ಪ ಕುದೀತಾ ಇದೆ ಅಲ್ವಾ. ಸೊ ಇದನ್ನು ವೇಟ್ ಮಾಡೋಣ, ಇನ್ನೂ ಸ್ವಲ್ಪ ಸ್ಟಾಪ್ ಆಗುತ್ತೆ ಕುದಿಯೋದು. ಈಗ ನೋಡ್ತಾ ಇರ್ಬೋದು ಇದು ಆಲ್ಮೋಸ್ಟ್ ತುಪ್ಪ ಫುಲ್ ರೆಡಿ ಆಗಿದೆ. ಸೊ ಇದಕ್ಕೆ ಈಗ ನಾವು ಏನು ಹಾಕ್ತಾ ಇದ್ದೀವಿ ಅಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಇದು ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಆಫ್ ಮಾಡ್ಕೊಂಬಿಟ್ಟು ಕರಿಬೇವು ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಏಲಕ್ಕಿನ ಜಜ್ಜಿಟ್ಕೊಂಡಿದ್ದೆ. ಸೊ ಅದೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಅಂತೂ. ಕೆಲವರು ತುಪ್ಪಕ್ಕೆ ವೀಳ್ಯದೆಲೆ, ಮೆಂತೆ, ಸೊ ಬೆಳ್ಳುಳ್ಳಿ ಇನ್ನೂ ಕೆಲವೊಂದು ಹಾಕ್ತಾರೆ. ಬಟ್ ಅದೆಲ್ಲದಕ್ಕಿಂತ ಈ ಏಲಕ್ಕಿ ಮತ್ತು ಕರಿಬೇವು ಹಾಕಿದರೆ ತುಂಬ ಫ್ಲೇವರ್ ಸಖತ್ತಾಗಿ ಸ್ಮೆಲ್ ಇರುತ್ತೆ. ಆಮೇಲೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಈಗ ತುಪ್ಪ ಪೂರ್ತಿಯಾಗಿ ರೆಡಿ ಆಗಿದೆ. ಸೊ ಇದನ್ನು ಆರಲಿಕ್ಕೆ ಬಿಟ್ಟಿದ್ದೀನಿ. ಸೊ ಇದನ್ನು ಒಂದು ಜಾರ್ಗೆ ಹಾಕ್ಕೋಬೇಕು. ಹಂಗಾಗಿ ಜಾರ್ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಇದು ಚೆನ್ನಾಗಿ ಆರಬೇಕು. ಇಲ್ಲಿ ನಾನು ತುಪ್ಪ ಹಾಕಿಡ್ಲಿಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ. ಸೊ ಇದು ತುಪ್ಪ ಸೋಸಲಿಕ್ಕೆ ಅಂತ ಇಟ್ಟಿದ್ದೀನಿ. ಸೊ ನನಗೆ ಇಲ್ಲಿ ಯಾವುದೇ ಸಪೋರ್ಟ್ ಇಲ್ಲ, ಹಂಗಾಗಿ ನಾನು ಸ್ವಲ್ಪನೇ ತುಪ್ಪನ ಇದರಿಂದ ಹಾಕ್ಕೊಳ್ತಾ ಇದ್ದೀನಿ.
ಸೊ ಈ ಥರ ಎಲ್ಲನೂ ಸೋಸ್ಕೋಬೇಕು. ವಾವ್, ಫುಲ್ ಆಗಿದೆ ಈ ಜಾರು. ಸೊ ನೋಡ್ತಾ ಇರ್ಬೋದು, ತುಪ್ಪ ಅಂತೂ ಸಖತ್ತಾಗಿದೆ. ಇನ್ನೊಂದ್ಸಲ ಪೂರ್ತಿಯಾಗಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಪ್ಪ. ಸೊ ಈ ಥರ ಇದರಲ್ಲಿ ಇದೆ ಅಲ್ವಾ, ಸೊ ಇದರಲ್ಲಿ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ವೇಸ್ಟ್ ಅಂತ ಅನ್ಕೋಬೇಡ್ರಿ. ಸೊ ಇದನ್ನು ಒಂದು ಸ್ವೀಟ್ ಮಾಡೋದನ್ನ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಿಮಗೆ. ಇದು ಕಾಣಿಸ್ತಾ ಇದೆ ಅಲ್ವಾ ಕರಿಬೇವು. ಸೊ ಇದು ತುಪ್ಪದಲ್ಲಿ ಫ್ರೈ ಆಗಿರ್ತಕ್ಕಂಥದ್ದಲ್ವ, ತುಂಬ ಚೆನ್ನಾಗಿರುತ್ತೆ ಬರೇದು ತಿನ್ನಲಿಕ್ಕೆ. ಸೊ ನನಗಂತೂ ಇದು ಹೇಳಲಿಕ್ಕೆ ಬರ್ತಾ ಇಲ್ಲ, ನನ್ನ ಬಾಯಲ್ಲೇ ನೀರು ಬರ್ತಾ ಇದೆ ಇದರ ರುಚಿ ನೆನೆಸ್ಕೊಂಡು. ಅಷ್ಟು ಚೆನ್ನಾಗಿರುತ್ತೆ ಈ ಕರಿಬೇವು, ಅದರಲ್ಲಿ ಫ್ರೈ ಆಗಿರುತ್ತೆ ಅಲ್ವಾ ಅದು. ನೋಡಿ ತುಪ್ಪ ಅಂತೂ ಸೂಪರಾಗಿದೆ. ನಾನು ಯಾವುದೇ ಕಲರು, ಅರಿಶಿನ, ಮೆಂತೆ ಏನು ಹಾಕ್ತೇನೆ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಸಖತ್ತಾಗಿದೆ ಮಾಡಿದ್ದೀನಿ. ಸೊ ಸಖತ್ತಾಗಿ ಆಗಿದೆ. ಮಾಡಿದ್ಮೇಲೆ ಈ ರೀತಿ ಎಲ್ಲ ಉಳಿದಿರುತ್ತೆ ಅಲ್ವಾ. ಸೊ ಅದಕ್ಕೆ ಈಗ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಸೊ ಇದೆಲ್ಲ ಈ ಥರ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ, ಸೊ ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಸ್ವಲ್ಪ ಸಣ್ಣ ಉರಿಯಲ್ಲೇ ಹುರ್ಕೊಳ್ತಾ ಇದ್ದೀನಿ ಸಕ್ಕರೆ ಮತ್ತು ಗೋಧಿ ಹಿಟ್ಟನ್ನು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ನಾನು ಹಾಲಿನ ಪುಡಿ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಲಿನ ಪುಡಿ ಕಲೀಲಿಕ್ಕೆ. ಸೊ ಇದನ್ನು ಮತ್ತೆ ಕಲಿಸ್ಕೊಳ್ಬೇಕು. ಸೊ ಇದೆಲ್ಲನೂ ಕಲಿಸ್ಕೊಂಡ್ಮೇಲೆ ಈ ಥರ ಹದದಲ್ಲಿ ಬಂದಿದೆ ನೋಡ್ಬೋದು. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ನೋಡ್ರಿ, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಈಗ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಬಂದ್ಬಿಟ್ಟು ತುಪ್ಪದಿಂದ ಮಾಡಿರ್ತಕ್ಕಂಥದ್ದು. ಸೊ ನಿಮಗೆ ಗೊತ್ತೇ ಇರುತ್ತೆ ಇದು ಯಾವ ರೀತಿ ಮಾಡಿದ್ದೀನಿ ಅಂತ. ಸೊ ಒಂದ್ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಇದು. ನೋಡೋಣ ನಮ್ಮ ಧೀರನ್ ತಿಂದು ಯಾವ ರೀತಿ ರಿಯಾಕ್ಷನ್ ಮಾಡ್ತಾನೆ ಅಂತ. ಪುಟ್ಟ ಇಲ್ಲಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಸೊ ಅವನು ವೇಟ್ ಮಾಡ್ತಾ ಇದ್ದಾನೆ, ಏನು ಸ್ವೀಟ್ ಮಾಡ್ತಿದ್ದಾಳೆ ಮಮ್ಮಿ ಅಂತೇಳಿ. ಪುಟ್ಟ ತಗೋ. ನಮ್ಮ ಚಿನ್ನಿ ಒಂದೇ ಸಲನೇ ತಿಂದ್ಬಿಟ್ಲು ಒಂದು ಉಂಡೆನ. ಈ ಲಾಗ್ನ ಪೂರ್ತಿಯಾಗಿ ನೋಡಿದ್ದೀರಿ ಅಲ್ವಾ. ಸೊ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಇದೇ ರೀತಿ ಲಾಗ್ಸ್ ಆ್ಯಂಡ್ ವಿಡಿಯೋಸ್ ಬರ್ತಾನೆ ಇರ್ತವೆ. ಥ್ಯಾಂಕ್ ಯು.